ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳಿಗೂ ಕೂಡ ಈಗ ಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿರುವಂಥದ್ದು. ಅದರ ಜೊತೆಗೆ ಏನು ಅವಧೂತ ಅರ್ಜುನ ಗುರೂಜಿಯವರು ಕೂಡ ದರ್ಶನ್ ಅವರ ವಿಚಾರವಾಗಿ ಒಂದಷ್ಟು ಭವಿಷ್ಯವನ್ನು ನುಡಿದಿದ್ದರು. ಏನು ಡಿಸೆಂಬರ್ ನಂತರ ಜೊತೆಗೆ 2025ಕ್ಕೆ ಉತ್ತಮ ದಿನಗಳು ಕೂಡ ದರ್ಶನ್ ಅವರಿಗೆ ಬರುತ್ತೆ ಅನ್ನುವಂತಹ ಭವಿಷ್ಯವನ್ನು ನುಡಿದಿದ್ರು. ನಮ್ಮೊಟ್ಟಿಗೆ ಅರ್ಜುನ್ ಗುರೂಜಿ ಅವರಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೇನೆ. ಗುರೂಜಿ ನಮಸ್ಕಾರ. ಮೊದಲನೇದಾಗಿ ಗುರೂಜಿ, ತಾವು ದರ್ಶನ್ ಅವರ ಬಗ್ಗೆ 2025 ನಂತರ ಒಳ್ಳೆಯ ದಿನಗಳು ಬರುತ್ತೆ ಅಂತನ್ನುವಂತಹ ಮಾತನ್ನು ಹೇಳಿದ್ರಿ. ಈಗ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಜಾಮೀನಿನ ಮುಖಾಂತರವಾಗಿ. ತಾವು ಏನು ಹೇಳ್ತೀರಿ? 2025 ಏನು ದೂರ ಇಲ್ಲ, ಇನ್ನೇನು ಹತ್ತಿರ ಬರ್ತಾ ಇದೆ. ಹೊಸ ವರ್ಷ, ಹೊಸ ಬದುಕು, ಹೊಸ ಬಾಳಿನಲ್ಲೊಂದು ನೆಮ್ಮದಿ, ಅವರಿಂದ ಒಂದು 4-6 ಜನಕ್ಕೆ ಒಂದು ಒಳಿತನ ಆಗಲಿ ಅನ್ನುವಂಥದ್ದು ನಾನು ಬಯಸ್ತೀನಿ. ಪ್ರಮುಖವಾಗಿ ಈಗ ತಾವು ನುಡಿದಂತಹ ಭವಿಷ್ಯ ಎಲ್ಲೋ ಒಂದು ಕಡೆ ಅದಕ್ಕೆ ಹತ್ತಿರವಾಗ್ತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ದರ್ಶನ್ಗೆ ಪ್ರಾರಂಭದ ದಿನ ಅಕ್ಟೋಬರ್ ನಂತರ ನಿಮಗೆ ಒಳ್ಳೆಯ ದಿನಗಳು ಬರುತ್ತೆ ಅಂತ ಹೇಳಿದ್ರಿ. ಆವಾಗ ಒಂದಷ್ಟು ನಿರೀಕ್ಷಣಾ ಜಾಮೀನು ಒಂದಷ್ಟು ಮಂಜೂರಾಗಿತ್ತು, ಒಂದಷ್ಟು ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದ್ದರು ಅವರ ಆರೋಗ್ಯದ ವಿಚಾರವಾಗಿಯೂ ಕೂಡ. ಈಗ ಅವರಿಗೆ ಜಾಮೀನು ಸಿಕ್ಕಿರ್ತಕ್ಕಂಥದ್ದು ಅಂದರೆ 25 ನಂತರ ಯಾವೆಲ್ಲ ಬೆಳವಣಿಗೆಗಳು ಆಗ್ಬೋದು ಅವರ ನಟ ದರ್ಶನ್ ಅವರ ವಿಚಾರದಲ್ಲಿ? ನಾನು ಸೆಪ್ಟೆಂಬರ್ 21 ಒಂದು ಖಾಸಗಿ ವಾಹಿನಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಕ್ಟೋಬರ್ 20 ನಂತರ ನೋಡಿ ಅನ್ನೋವಂಥ ಶಬ್ದವನ್ನು 3 ಬಾರಿ ಹೇಳಿರ್ತಕ್ಕಂಥದ್ದು. ಅಕ್ಟೋಬರ್ 20 ನಂತರ ಅಂತಂದರೆ ಅದು ಶುಭ ದಿನಗಳು ಅಂತ, ಅವರ ಜೀವನದಲ್ಲಿ ಅವರ ಬಾಳಿನಲ್ಲಿ ಒಂದು ಶುಭ ದಿನಗಳು ಅಂತ. ನಾನು ಈ ಕ್ರೆಡಿಟ್ನ ನಾನು ತೊಗೊಳಕ್ಕೆ ಹೋಗಲ್ಲ ಅನ್ನೋವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದೀನಿ. ಯಾಕೆ ಅಂತಂದರೆ ಇದು ನನಗೆ ಅವತ್ತು ಪ್ರೇರಣಾ ಶಕ್ತಿಯಿಂದ ಬಂದಂಥ ಒಂದು ಮಾಹಿತಿ. ಅವಧೂತರು ಪ್ರೇರಣೆ ಕೊಟ್ಟಿದ್ದರು ನನಗೆ. ಅದು 20ನೇ ತಾರೀಕು ನಂತರದಲ್ಲಿ ಶುಭ ದಿನಗಳಿದೆ ಅನ್ನುವಂಥದ್ದನ್ನು, ಅದು ಸೆಪ್ಟೆಂಬರ್ 21ನೇ ತಾರೀಕು ನಾನು ನುಡಿದಂಥದ್ದು. ಅದ್ರ ಪ್ರಕಾರ ತಗೊಂಡ್ರೆ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಕನ್ನಡದ ಅಭಿಮಾನಿಗಳು ಅವರು ಈಚೆ ಬರಲಿ, ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಅವ್ರ ಆರೋಗ್ಯ ಚೆನ್ನಾಗಾಗಲಿ ಅನ್ನೋಂಥದ್ದನ್ನು ಎಷ್ಟೋ ದೇವಸ್ಥಾನಗಳಲ್ಲಿ ಹೋಮ ಹವನಾದಿಗಳು ಮಾಡಿಸಿರ್ತಕ್ಕಂಥದ್ದು. ಮತ್ತು ಅವ್ರ ಮನೆಯವರು ಕೂಡ ಉಪವಾಸನ ಮಾಡಿ ದೇವಸ್ಥಾನಗಳಿಗೆ ಹೋಗಿರ್ತಕ್ಕಂಥದ್ದು, ಕಾಮಾಖ್ಯ ದೇವಿ ದರ್ಶನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅವ್ರ ಮನೆಯವರು ಅಭಿಮಾನಿಗಳ ಅವ್ರಿಗೆ ಸಲ್ಲಬೇಕಾದಂಥದ್ದು ನನಗೆ ಪ್ರೇರಣೆ ಏನು ಅವಧೂತರಿಂದ ಬಂದಿತ್ತೋ ಆ ಮಾಹಿತಿಯನ್ನು ನನ್ನ ಮಾಧ್ಯಮದವರು ಕೊಟ್ಟಿದ್ದೆ ಅಷ್ಟೇ. ಅಂದರೆ ಅವರ ಏನು ಅಭಿಮಾನಿಗಳಿದ್ರು, ಅವರ ಕುಟುಂಬಸ್ಥರೇನಿದ್ರು, ಅವರ ಪೂಜಾ ಫಲ ನಿಜಕ್ಕೂ ಕೂಡ ಲಭಿಸಿದೆಯಾ ಗುರುಗಳೇ? ಖಂಡಿತವಾಗ್ಲೂ ಲಭಿಸಿದೆ. ಅವ್ರ ಮನೆಯವರು ವಿಜಯಲಕ್ಷ್ಮಿ ಅವರು, ಅವ್ರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಮಾಡಿದಂಥ ಪೂಜಾ ಫಲ ಇವತ್ತಿನ ದಿವಸ ಅವ್ರಿಗೆ ಫಲ ಕೊಟ್ಟಿದೆ. ಅವರ ಅಭಿಮಾನಿಗಳು ಏನು ಆಸೆ ಪಟ್ಟಿದ್ರು ಅದು ಭಗವಂತ ಇವತ್ತಿನ ದಿವಸ ಈಡೇರಿಸಿದ್ದಾನೆ. ಮತ್ತೊಂದು ಗುರುಜಿ, ಯಾಕಂದರೆ ಈಗ ಜಾಮೀನು ಮನೆಯೂ ಮಂಜೂರಾಗಿದೆ, ಆದರೆ ಅವರು ಆರೋಪ ಮುಕ್ತರಾಗಿಲ್ಲ. ನಟ ದರ್ಶನ್ ಅವರು ಆರೋಪ ಮುಕ್ತರಾಗಿ ಈಚೆ ಬರ್ತಾರೆ ಅಂತ ತಾವು ಅನಿಸುತ್ತಾ? ನಾವು ಸಂವಿಧಾನಕ್ಕೆ, ನ್ಯಾಯಾಂಗಕ್ಕೆ, ಪೊಲೀಸ್ ಇಲಾಖೆಗೆ ಗೌರವವನ್ನು ಕೊಡಬೇಕು. ಅದು ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಎನ್ನುವಂಥ ಒಂದು ಭಗವಂತನ ಒಂದು ಅನುಗ್ರಹ ಇದೆ. ಹಾಗಾಗಿ ಖಂಡಿತವಾಗ್ಲೂ ಅವ್ರು ಮುಂದಿನ ದಿವಸಗಳಲ್ಲಿ ಒಳ್ಳೆಯದಾಗುತ್ತೆ. ಅಂದರೆ ಹೇಗೆ ಹೇಳ್ತೀರಾ ಗುರುಜಿ ಅಂತಂದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅಂತನ್ನುವುದಂದರೆ ಸಿನಿಮಾ ರಂಗದಲ್ಲಿ ಒಂದು ಕಡೆ, ಮತ್ತೊಂದು ಕಡೆ ಮತ್ತೊಂದು ವಿಚಾರವನ್ನು ಕೂಡ ತಾವು ಪ್ರಸ್ತಾಪ ಮಾಡಿದ್ರಿ, ರಾಜಕೀಯದಲ್ಲೂ ಕೂಡ ಅವರು ಮುನ್ನೆಲೆಗೆ ಬರ್ತಾರೆ ಅಂತನ್ನುವಂಥ ವಿಚಾರ. ಅದರ ಬಗ್ಗೆ ಮಾತನಾಡೋದಾದರೆ ಗುರುಜಿ? ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅವರು, ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ, ಅದರಲ್ಲೂ ನಮ್ಮ ಮೈಸೂರಿಗೆ ಅಂತಂದರೆ ಒಂದು ಹೆಮ್ಮೆಯ ಮಗ ಅವರು. ಹಾಗಾಗಿ ಖಂಡಿತವಾಗ್ಲೂ ಚಿತ್ರರಂಗದಲ್ಲೂ ಕೂಡ ಉತ್ತಮ ಭವಿಷ್ಯ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತುವಂಥ ಒಂದು ಕೆಲಸವನ್ನು ಆಗುತ್ತೆ. ಅದರ ಜೊತೆಗೆ ಕೆಲವು ವರ್ಷಗಳು ಕಳಿಬೇಕು, ಕೆಲವು ವರ್ಷಗಳು ಕಳೆದಾಗ ಅವರು ರಾಜಕೀಯಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಮತ್ತೊಂದು ಗುರುಜಿ, ಯಾಕಂದ್ರೆ ನಟ ದರ್ಶನ್ ಅವರಿಗೆ ಈಗ ತಪ್ಪನ್ನು ಅರಿವಾಗಿದ್ದರೆ ಅರಿವಿನ ನಂತರದ ದಿನಗಳಲ್ಲಿ ಹೇಗಿರಬೇಕು ದರ್ಶನ್ ಅಂತ ಬಯಸ್ತೀರಿ ತಾವು? ದರ್ಶನ್ ಅನ್ನುವಂಥ ಒಂದು ಶಬ್ದದಲ್ಲೇ ಎಲ್ಲದಕ್ಕೂ ಒಂದು ಉತ್ತರ ಇದೆ. ಯಾಕೆ ಅಂತಂದರೆ ಅವ್ರ ತಂದೆಯವರು ತೂಗುದೀಪರು. ಆ ದೀಪ ಯಾರ ಮನೆಯಲ್ಲೂ ಆರ್ದಿದ್ದಂಗೆ ನೋಡ್ಕೊಳ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಅದನ್ನು ಹೊರತುಪಡಿಸಿ ಗುರುಜಿ, ಈಗ ದರ್ಶನ್ ಅವರಿಗೆ ಏನೋ ಫ್ಯಾನ್ಸ್ಗಳಿದ್ದಾರೆ, ಫ್ಯಾನ್ಸ್ಗಳು ಕೂಡ ಸಾಕಷ್ಟು ನೀವು ಹೇಳ್ತಾ ಇದ್ದೀರಿ ಅವರು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರು ಅಂತ. ಆ ಪ್ರಾರ್ಥನೆಯ ಜೊತೆಗೆ ಇತರ ಯಾವ ಅಂಶಗಳು ಅವರ ಈ ಜಾಮೀನಿಗೆ ಅಥವಾ ಇದರಿಂದ ಆರೋಪ ಮುಕ್ತರಾಗೋದಕ್ಕೆ ಅನುಕೂಲವಾಗುತ್ತೆ ಅಂತ ಅನಿಸುತ್ತೆ? ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಹಾಗಾಗಿ ತಾಯಿ ಮನಸ್ಸಿನ ಪ್ರಾರ್ಥನೆ ಭಗವಂತನಿಗೆ ತಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಗುರುಜಿ, ಈಗ ಕೊನೆಯದಾಗಿ ನಾನು ಪ್ರಶ್ನೆ ಕೇಳ್ತೀನಿ. ಯಾವ ತಿಂಗಳ ನಂತರ ದರ್ಶನ್ ಅವರಿಗೆ ಇನ್ನಷ್ಟು ಉತ್ತಮವಾದಂತಹ ದಿನಗಳು, ಒಳ್ಳೆಯ ದಿನಗಳು ಬರಬಹುದು? 2025ರಲ್ಲಿ ತುಂಬ ಉತ್ತಮ ರೀತಿಯ ಬೆಳವಣಿಗೆ ಇದೆ ಅವರಿಗೆ. ಸಿನಿಮಾ ರಂಗದಲ್ಲಾಗಿರ್ಬೋದು ಅಥವಾ ತಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ತುಂಬ ಒಳ್ಳೆಯ ರೀತಿಯ ಬೆಳವಣಿಗೆ ಇದೆ. ಅದು ಮುಂದಿನ ದಿವಸಗಳಲ್ಲಿ ನಾವು ಕಾದು ನೋಡಬೇಕು. ಯಾಕೆಂದರೆ ಅವ್ರು ರಾಜಕೀಯಕ್ಕೆ ಬಂದು ಒಂದು 4-6 ಜನಕ್ಕೆ ಸಮಾಜಮುಖಿಯಾದಂಥ ಸೇವೆಯನ್ನು ಕೂಡ ಮಾಡ್ತಾರೆ, ಒಂದು ಉನ್ನತವಾದಂಥ ಸ್ಥಾನಕ್ಕೆ ಕೂಡ ಹೋಗ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ ನಮಗೆ. ಥ್ಯಾಂಕ್ ಯು.
ಇದಿಷ್ಟು ಅರ್ಜುನ್ ಗುರೂಜಿಯವರ ಮಾತಾಗಿರುವಂಥದ್ದು. ದರ್ಶನ್ ಅವರಿಗೆ 2025 ನಂತರ ನಿಜಕ್ಕೂ ಕೂಡ ಒಳ್ಳೆಯ ದಿನಗಳು ಬಂದೇ ಬರುತ್ತೆ. ಅವರು ರಾಜಕೀಯಕ್ಕೂ ಬರ್ತಾರೆ, ಅವರ ಸಿನಿಮಾ ರಂಗದಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಮುನ್ನಡೆತಾರೆ ಅಂತನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಮಹಾದೇವಸ್ವಾಮಿ ಕುರುಣಗಾಲ, ರಿಪಬ್ಲಿಕ್ ಕನ್ನಡ, ಮೈಸೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳಿಗೂ ಕೂಡ ಈಗ ಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿರುವಂಥದ್ದು. ಅದರ ಜೊತೆಗೆ ಏನು ಅವಧೂತ ಅರ್ಜುನ ಗುರೂಜಿಯವರು ಕೂಡ ದರ್ಶನ್ ಅವರ ವಿಚಾರವಾಗಿ ಒಂದಷ್ಟು ಭವಿಷ್ಯವನ್ನು ನುಡಿದಿದ್ದರು. ಏನು ಡಿಸೆಂಬರ್ ನಂತರ ಜೊತೆಗೆ 2025ಕ್ಕೆ ಉತ್ತಮ ದಿನಗಳು ಕೂಡ ದರ್ಶನ್ ಅವರಿಗೆ ಬರುತ್ತೆ ಅನ್ನುವಂತಹ ಭವಿಷ್ಯವನ್ನು ನುಡಿದಿದ್ರು. ನಮ್ಮೊಟ್ಟಿಗೆ ಅರ್ಜುನ್ ಗುರೂಜಿ ಅವರಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೇನೆ. ಗುರೂಜಿ ನಮಸ್ಕಾರ. ಮೊದಲನೇದಾಗಿ ಗುರೂಜಿ, ತಾವು ದರ್ಶನ್ ಅವರ ಬಗ್ಗೆ 2025 ನಂತರ ಒಳ್ಳೆಯ ದಿನಗಳು ಬರುತ್ತೆ ಅಂತನ್ನುವಂತಹ ಮಾತನ್ನು ಹೇಳಿದ್ರಿ. ಈಗ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಜಾಮೀನಿನ ಮುಖಾಂತರವಾಗಿ. ತಾವು ಏನು ಹೇಳ್ತೀರಿ? 2025 ಏನು ದೂರ ಇಲ್ಲ, ಇನ್ನೇನು ಹತ್ತಿರ ಬರ್ತಾ ಇದೆ. ಹೊಸ ವರ್ಷ, ಹೊಸ ಬದುಕು, ಹೊಸ ಬಾಳಿನಲ್ಲೊಂದು ನೆಮ್ಮದಿ, ಅವರಿಂದ ಒಂದು 4-6 ಜನಕ್ಕೆ ಒಂದು ಒಳಿತನ ಆಗಲಿ ಅನ್ನುವಂಥದ್ದನ್ನು ನಾನು ಬಯಸ್ತೀನಿ. ಪ್ರಮುಖವಾಗಿ ಈಗ ತಾವು ನುಡಿದಂತಹ ಭವಿಷ್ಯ ಎಲ್ಲೋ ಒಂದು ಕಡೆ ಅದಕ್ಕೆ ಹತ್ತಿರವಾಗ್ತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ದರ್ಶನ್ಗೆ ಪ್ರಾರಂಭದ ದಿನ ಅಕ್ಟೋಬರ್ ನಂತರ ನಿಮಗೆ ಒಳ್ಳೆಯ ದಿನಗಳು ಬರುತ್ತೆ ಅಂತ ಹೇಳಿದ್ರಿ. ಆವಾಗ ಒಂದಷ್ಟು ನಿರೀಕ್ಷಣಾ ಜಾಮೀನು ಒಂದಷ್ಟು ಮಂಜೂರಾಗಿತ್ತು, ಒಂದಷ್ಟು ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದ್ದರು ಅವರ ಆರೋಗ್ಯದ ವಿಚಾರವಾಗಿಯೂ ಕೂಡ. ಈಗ ಅವರಿಗೆ ಜಾಮೀನು ಸಿಕ್ಕಿರ್ತಕ್ಕಂಥದ್ದು ಅಂದರೆ 25 ನಂತರ ಯಾವೆಲ್ಲ ಬೆಳವಣಿಗೆಗಳು ಆಗ್ಬೋದು ಅವರ ನಟ ದರ್ಶನ್ ಅವರ ವಿಚಾರದಲ್ಲಿ? ನಾನು ಸೆಪ್ಟೆಂಬರ್ 21 ಒಂದು ಖಾಸಗಿ ವಾಹಿನಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಕ್ಟೋಬರ್ 20 ನಂತರ ನೋಡಿ ಅನ್ನೋವಂಥ ಶಬ್ದವನ್ನು 3 ಬಾರಿ ಹೇಳಿರ್ತಕ್ಕಂಥದ್ದು. ಅಕ್ಟೋಬರ್ 20 ನಂತರ ಅಂತಂದರೆ ಅದು ಶುಭ ದಿನಗಳು ಅಂತ, ಅವರ ಜೀವನದಲ್ಲಿ, ಅವರ ಬಾಳಿನಲ್ಲಿ ಒಂದು ಶುಭ ದಿನಗಳು ಅಂತ. ನಾನು ಈ ಕ್ರೆಡಿಟ್ನ ನಾನು ತೊಗೊಳಕ್ಕೆ ಹೋಗಲ್ಲ ಅನ್ನೋವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದೀನಿ. ಯಾಕೆ ಅಂತಂದರೆ ಇದು ನನಗೆ ಅವತ್ತು ಪ್ರೇರಣಾ ಶಕ್ತಿಯಿಂದ ಬಂದಂಥ ಒಂದು ಮಾಹಿತಿ. ಅವಧೂತರು ಪ್ರೇರಣೆ ಕೊಟ್ಟಿದ್ದರು ನನಗೆ. ಅದು 20ನೇ ತಾರೀಕು ನಂತರದಲ್ಲಿ ಶುಭ ದಿನಗಳಿದೆ ಅನ್ನುವಂಥದ್ದನ್ನು, ಅದು ಸೆಪ್ಟೆಂಬರ್ 21ನೇ ತಾರೀಕು ನಾನು ನುಡಿದಂಥದ್ದು. ಅದ್ರ ಪ್ರಕಾರ ತಗೊಂಡ್ರೆ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಕನ್ನಡದ ಅಭಿಮಾನಿಗಳು ಅವರು ಈಚೆ ಬರಲಿ, ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಅವ್ರ ಆರೋಗ್ಯ ಚೆನ್ನಾಗಾಗಲಿ ಅನ್ನೋಂಥದ್ದನ್ನು ಎಷ್ಟೋ ದೇವಸ್ಥಾನಗಳಲ್ಲಿ ಹೋಮ ಹವನಾದಿಗಳು ಮಾಡಿಸಿರ್ತಕ್ಕಂಥದ್ದು. ಮತ್ತು ಅವ್ರ ಮನೆಯವರು ಕೂಡ ಉಪವಾಸನ ಮಾಡಿ ದೇವಸ್ಥಾನಗಳಿಗೆ ಹೋಗಿರ್ತಕ್ಕಂಥದ್ದು, ಕಾಮಾಖ್ಯ ದೇವಿ ದರ್ಶನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅವ್ರ ಮನೆಯವರು ಅಭಿಮಾನಿಗಳ ಅವ್ರಿಗೆ ಸಲ್ಲಬೇಕಾದಂಥದ್ದು ನನಗೆ ಪ್ರೇರಣೆ ಏನು ಅವಧೂತರಿಂದ ಬಂದಿತ್ತೋ ಆ ಮಾಹಿತಿಯನ್ನು ನನ್ನ ಮಾಧ್ಯಮದವರು ಕೊಟ್ಟಿದ್ದೆ ಅಷ್ಟೇ. ಅಂದರೆ ಅವರ ಏನು ಅಭಿಮಾನಿಗಳಿದ್ರು, ಅವರ ಕುಟುಂಬಸ್ಥರೇನಿದ್ರು, ಅವರ ಪೂಜಾ ಫಲ ನಿಜಕ್ಕೂ ಕೂಡ ಲಭಿಸಿದೆಯಾ ಗುರುಗಳೇ? ಖಂಡಿತವಾಗ್ಲೂ ಲಭಿಸಿದೆ. ಅವ್ರ ಮನೆಯವರು ವಿಜಯಲಕ್ಷ್ಮಿ ಅವರು, ಅವ್ರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಮಾಡಿದಂಥ ಪೂಜಾ ಫಲ ಇವತ್ತಿನ ದಿವಸ ಅವ್ರಿಗೆ ಫಲ ಕೊಟ್ಟಿದೆ. ಅವರ ಅಭಿಮಾನಿಗಳು ಏನು ಆಸೆ ಪಟ್ಟಿದ್ರು ಅದು ಭಗವಂತ ಇವತ್ತಿನ ದಿವಸ ಈಡೇರಿಸಿದ್ದಾನೆ. ಮತ್ತೊಂದು ಗುರೂಜಿ, ಯಾಕಂದರೆ ಈಗ ಜಾಮೀನು ಮನೆಯೂ ಮಂಜೂರಾಗಿದೆ, ಆದರೆ ಅವರು ಆರೋಪ ಮುಕ್ತರಾಗಿಲ್ಲ. ನಟ ದರ್ಶನ್ ಅವರು ಆರೋಪ ಮುಕ್ತರಾಗಿ ಈಚೆ ಬರ್ತಾರೆ ಅಂತ ತಾವು ಅನಿಸುತ್ತಾ? ನಾವು ಸಂವಿಧಾನಕ್ಕೆ, ನ್ಯಾಯಾಂಗಕ್ಕೆ, ಪೊಲೀಸ್ ಇಲಾಖೆಗೆ ಗೌರವವನ್ನು ಕೊಡಬೇಕು. ಅದು ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ಭಗವಂತನ ಒಂದು ಅನುಗ್ರಹ ಇದೆ. ಹಾಗಾಗಿ ಖಂಡಿತವಾಗ್ಲೂ ಅವ್ರು ಮುಂದಿನ ದಿವಸಗಳಲ್ಲಿ ಒಳ್ಳೆಯದಾಗುತ್ತೆ. ಅಂದರೆ ಹೇಗೆ ಹೇಳ್ತೀರಾ ಗುರೂಜಿ ಅಂತಂದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅಂತನ್ನುವುದಂದರೆ ಸಿನಿಮಾ ರಂಗದಲ್ಲಿ ಒಂದು ಕಡೆ, ಮತ್ತೊಂದು ಕಡೆ ಮತ್ತೊಂದು ವಿಚಾರವನ್ನು ಕೂಡ ತಾವು ಪ್ರಸ್ತಾಪ ಮಾಡಿದ್ರಿ, ರಾಜಕೀಯದಲ್ಲೂ ಕೂಡ ಅವರು ಮುನ್ನೆಲೆಗೆ ಬರ್ತಾರೆ ಅಂತನ್ನುವಂಥ ವಿಚಾರ. ಅದರ ಬಗ್ಗೆ ಮಾತನಾಡೋದಾದರೆ ಗುರೂಜಿ? ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅವರು, ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ, ಅದರಲ್ಲೂ ನಮ್ಮ ಮೈಸೂರಿಗೆ ಅಂತಂದರೆ ಒಂದು ಹೆಮ್ಮೆಯ ಮಗ ಅವರು. ಹಾಗಾಗಿ ಖಂಡಿತವಾಗ್ಲೂ ಚಿತ್ರರಂಗದಲ್ಲೂ ಕೂಡ ಉತ್ತಮ ಭವಿಷ್ಯ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತುವಂಥ ಒಂದು ಕೆಲಸವನ್ನಾಗುತ್ತೆ. ಅದರ ಜೊತೆಗೆ ಕೆಲವು ವರ್ಷಗಳು ಕಳಿಬೇಕು, ಕೆಲವು ವರ್ಷಗಳು ಕಳೆದಾಗ ಅವರು ರಾಜಕೀಯಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಮತ್ತೊಂದು ಗುರೂಜಿ, ಯಾಕಂದ್ರೆ ನಟ ದರ್ಶನ್ ಅವರಿಗೆ ಈಗ ತಪ್ಪನ್ನು ಅರಿವಾಗಿದ್ದರೆ ಅರಿವಿನ ನಂತರದ ದಿನಗಳಲ್ಲಿ ಹೇಗಿರಬೇಕು ದರ್ಶನ್ ಅಂತ ಬಯಸ್ತೀರಿ ತಾವು? ದರ್ಶನ್ ಅನ್ನುವಂಥ ಒಂದು ಶಬ್ದದಲ್ಲೇ ಎಲ್ಲದಕ್ಕೂ ಒಂದು ಉತ್ತರ ಇದೆ. ಯಾಕೆ ಅಂತಂದರೆ ಅವ್ರ ತಂದೆಯವರು ತೂಗುದೀಪರು. ಆ ದೀಪ ಯಾರ ಮನೆಯಲ್ಲೂ ಆರ್ದಿದ್ದಂಗೆ ನೋಡ್ಕೊಳ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಅದನ್ನು ಹೊರತುಪಡಿಸಿ ಗುರೂಜಿ, ಈಗ ದರ್ಶನ್ ಅವರಿಗೆ ಏನೋ ಫ್ಯಾನ್ಸ್ಗಳಿದ್ದಾರೆ, ಫ್ಯಾನ್ಸ್ಗಳು ಕೂಡ ಸಾಕಷ್ಟು ನೀವು ಹೇಳ್ತಾ ಇದ್ದೀರಿ ಅವರು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರು ಅಂತ. ಆ ಪ್ರಾರ್ಥನೆಯ ಜೊತೆಗೆ ಇತರ ಯಾವ ಅಂಶಗಳು ಅವರ ಈ ಜಾಮೀನಿಗೆ ಅಥವಾ ಇದರಿಂದ ಆರೋಪ ಮುಕ್ತರಾಗೋದಕ್ಕೆ ಅನುಕೂಲವಾಗುತ್ತೆ ಅಂತ ಅನಿಸುತ್ತೆ? ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಹಾಗಾಗಿ ತಾಯಿ ಮನಸ್ಸಿನ ಪ್ರಾರ್ಥನೆ ಭಗವಂತನಿಗೆ ತಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಗುರೂಜಿ, ಈಗ ಕೊನೆಯದಾಗಿ ನಾನು ಪ್ರಶ್ನೆ ಕೇಳ್ತೀನಿ. ಯಾವ ತಿಂಗಳ ನಂತರ ದರ್ಶನ್ ಅವರಿಗೆ ಇನ್ನಷ್ಟು ಉತ್ತಮವಾದಂತಹ ದಿನಗಳು, ಒಳ್ಳೆಯ ದಿನಗಳು ಬರಬಹುದು? 2025ರಲ್ಲಿ ತುಂಬ ಉತ್ತಮ ರೀತಿಯ ಬೆಳವಣಿಗೆ ಇದೆ ಅವರಿಗೆ. ಸಿನಿಮಾ ರಂಗದಲ್ಲಾಗಿರ್ಬೋದು ಅಥವಾ ತಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ತುಂಬ ಒಳ್ಳೆಯ ರೀತಿಯ ಬೆಳವಣಿಗೆ ಇದೆ.
ಅದು ಮುಂದಿನ ದಿವಸಗಳಲ್ಲಿ ನಾವು ಕಾದು ನೋಡಬೇಕು. ಯಾಕೆಂದರೆ ಅವ್ರು ರಾಜಕೀಯಕ್ಕೆ ಬಂದು ಒಂದು 4-6 ಜನಕ್ಕೆ ಸಮಾಜಮುಖಿಯಾದಂಥ ಸೇವೆಯನ್ನು ಕೂಡ ಮಾಡ್ತಾರೆ, ಒಂದು ಉನ್ನತವಾದಂಥ ಸ್ಥಾನಕ್ಕೆ ಕೂಡ ಹೋಗ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ ನಮಗೆ. ಥ್ಯಾಂಕ್ ಯು. ಇದಿಷ್ಟು ಅರ್ಜುನ್ ಗುರೂಜಿಯವರ ಮಾತಾಗಿರುವಂಥದ್ದು. ದರ್ಶನ್ ಅವರಿಗೆ 2025 ನಂತರ ನಿಜಕ್ಕೂ ಕೂಡ ಒಳ್ಳೆಯ ದಿನಗಳು ಬಂದೇ ಬರುತ್ತೆ. ಅವರು ರಾಜಕೀಯಕ್ಕೂ ಬರ್ತಾರೆ, ಅವರ ಸಿನಿಮಾ ರಂಗದಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಮುನ್ನಡೆತಾರೆ ಅಂತನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಮಹಾದೇವ ಸ್ವಾಮಿ ಕುರುಣಗಾಲ, ರಿಪಬ್ಲಿಕ್ ಕನ್ನಡ, ಮೈಸೂರು.